ಕುತಂತ್ರಿ ಹೇಡಿ ಪಾಕಿಸ್ತಾನ ಮತ್ತೆ ವಿಶ್ವಾಸದ್ರೋಹ ಮಾಡಿದೆ. ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಕದನ ವಿರಾಮ ಉಲ್ಲಂಘಿಸಿದ್ದು 50ಕ್ಕೂ ಹೆಚ್ಚು ಡ್ರೋನ್ಗಳಿಂದ ಮತ್ತೆ ದಾಳಿಗೆ ಯತ್ನಿಸಿದೆ. ಗಡಿಯಲ್ಲಿ ಮತ್ತೆ ನರಿಬುದ್ಧಿ ಪ್ರದರ್ಶಿಸಿದ ಪಾಕ್. ಆಗಸದಲ್ಲೇ ಪಾಕ್ನ ಡ್ರೋನ್ಗಳು ಒಡೀಸ್. ಭಾರತದ ಬಳಿ ಪರಿಪರಿಯಾಗಿ ಕದನ ವಿರಾಮಕ್ಕೆ ಬೇಡಿಕೊಂಡಿದ್ದ ಹೇಡಿ ಪಾಕಿಸ್ತಾನ ಮತ್ತೆ ತನ್ನ ನರಿಬುದ್ಧಿ ತೋರಿಸಿದೆ. ಕದನ ವಿರಾಮಕ್ಕೆ ಒಪ್ಪಿದ ಮೇಲೂ ಮತ್ತೆ ಡ್ರೋನ್ ದಾಳಿಗೆ ಯತ್ನಿಸಿದ್ದು ಪಾಕ್ನ ಡ್ರೋನ್ಗಳನ್ನ ಭಾರತೀಯ ಸೇನೆ ಆಕಾಶದಲ್ಲೇ ಹೊಡೆದುರುಳಿಸಿದೆ. ವಿಶ್ವಾಸದ್ರೋಹಿ ಪಾಕಿಸ್ತಾನ ಜಮ್ಮು, ಬಾಲಾಕೋಟ್, ಸಾಂಬಾದಲ್ಲಿ ಮತ್ತೆ ತನ್ನ ಡಕೋಟಾ ಡ್ರೋನ್ಗಳಿಂದ ದಾಳಿಗೆ ಯತ್ನಿಸಿದೆ. 10ಕ್ಕೂ ಹೆಚ್ಚು ಸ್ಥಳಗಳನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ದಾಳಿ ಮಾಡಿತ್ತು. ಆದರೆ ನಮ್ಮ ಸೇನೆ ಪಾಕಿಸ್ತಾನದ ಎಲ್ಲಾ ಡ್ರೋನ್ಗಳನ್ನ ಛಿದ್ರಗೊಳಿಸಿದೆ. ಗುರಿಗಳನ್ನ ತಲುಪುವ ಮೊದಲೇ ಒಡೀಸ್ ಮಾಡಿದೆ. ಪಾಕ್ ಡ್ರೋನ್ ದಾಳಿ ಬೆನ್ನಲ್ಲೇ ಹೈ ಅಲರ್ಟ್. ಹೇಡಿ ಪಾಕಿಸ್ತಾನ ಗಡಿಯಲ್ಲಿ ಮತ್ತೆ ಡ್ರೋನ್ ದಾಳಿ ಆರಂಭಿಸಿದ ಬೆನ್ನಲ್ಲೇ ಗಡಿಭಾಗದ ಪ್ರದೇಶಗಳಲ್ಲಿ ಸೇನೆ ಹೈ ಅಲರ್ಟ್ ಆಗಿದೆ. ಜೊತೆಗೆ ಜಮ್ಮು, ಅಮೃತ್ಸರ್ನಲ್ಲೂ ಸಂಪೂರ್ಣ ಬ್ಲಾಕ್ ಔಟ್ ಮಾಡಲಾಗಿದೆ. ಕಚ್, ಹೋಶಿಯಾರ್ಪುರ್ನಲ್ಲೂ ಲೈಟ್ಸ್ ಆಫ್ ಮಾಡಲಾಗಿತ್ತು. ಕದನ ವಿರಾಮ ಒಪ್ಪಂದದ ಬಳಿಕ ಭಾರತ ಪಾಕ್ ಗಡಿಭಾಗಗಳಲ್ಲಿ ಪರಿಸ್ಥಿತಿ ತಣ್ಣಗಾಗಿತ್ತು. ಜನರ ಸಂಚಾರ, ಅಂಗಡಿ ಮುಂಗಟ್ಟುಗಳು ತೆರೆದುಕೊಳ್ತಿದ್ವು. ಇದೀಗ ಪಾಕ್ ಮತ್ತೆ ಕದನ ವಿರಾಮ ಉಲ್ಲಂಘನೆ ಮಾಡಿರುವುದರಿಂದ ಗಡಿಯಲ್ಲಿ ಮತ್ತೆ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ತಾನೇ ಕದನ ವಿರಾಮಕ್ಕೆ ಅಂಗಲಾಚಿ ಇದೀಗ ಮತ್ತೆ ಪಾಕಿಸ್ತಾನ ಡ್ರೋನ್ ದಾಳಿ ನಡೆಸಿ ಭಾರತವನ್ನ ಕೆಣಕಿದೆ. ಭಾರತ ಪಾಕ್ ಡಿಜಿಎಂಒ ಸಭೆ ಬಳಿಕವೂ ತನ್ನ ನೀಚ ಬುದ್ಧಿ ತೋರಿಸಿದೆ. ಇದಕ್ಕೆ ಪಾಕಿಸ್ತಾನ ಭಾರೀ ದೊಡ್ಡ ಬೆಲೆ ತೆರಬೇಕಾಗುತ್ತದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮ್ಮ ಪ್ರತಿನಿಧಿ ಅಭಿಷೇಕ್ ಹಾಗೂ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಇಬ್ರು ಕೂಡ ಲೈವ್ ಕನೆಕ್ಟ್ ಆಗಿದ್ದಾರೆ ಕಾಶ್ಮೀರದಿಂದ. ರಂಜಿತ್, ನಿನ್ನೆ ಏನೆಲ್ಲ ನಡೆದಿದೆ? ನಿನ್ನೆ ಮೋದಿಯವರ ಭಾಷಣ ಇತ್ತು, ಅದಕ್ಕೂ ಮುಂಚೆ ಡಿಜಿಎಂಒ ಮೀಟಿಂಗ್ ಇತ್ತು. ಎಲ್ಲಾ ಕಡೆ ಪಾಸಿಟಿವ್, ಎಲ್ಲಾ ಕಡೆ ಇನ್ನೇನು ಯುದ್ಧ ನಿಂತೇ ಹೋಯ್ತು, ಸಂಪೂರ್ಣ ಕದನ ವಿರಾಮ ಅಂತ ಎಲ್ಲ ಅಂದ್ಕೊಂಡ್ವಿ. ಇದು ಯಾವತ್ತೂ ಹೀಗೆ ಭಾರತ ಯಾವತ್ತೂ ಕಳೆದ ಅರ್ಧ ಶತಮಾನದಿಂದ ಇದೇ ಹಣೆ ಬರ ಆಗಿರೋದು. ಅರ್ಧ ಮುಕ್ಕಾಲು ಶತಮಾನ 1947 ಇಂದ ಇದೇ ಹಣೆ ಬರ ಆಗಿರೋದು. ಭಾರತ ಯಾವತ್ತೂ ಶಾಂತಿಯ ತುತ್ತೂರಿಯನ್ನು ಊದುತ್ತೆ, ತಕ್ಷಣವೇ ಅವರು ಅಟ್ಯಾಕ್ನ ನಗಾರಿಯನ್ನ ಬಾರಿಸ್ತಾರೆ. ಸೊ ಇದೇ ತರ ಹಾಕೊಂಡು ಬಂದಿರೋದು. ನಿನ್ನೆ ಕೂಡ ಅದೇ ಆಯ್ತಾ ಮತ್ತೆ ಅಂತ. ಮತ್ತೆ ಆಫ್ಟರ್ ಆಲ್ ದಿಸ್ ಮತ್ತೆ ಡ್ರೋನ್ ದಾಳಿ. ರಂಜಿತ್, ಏನೆಲ್ಲ ಡೀಟೇಲ್ಸ್ ಇದೆ? ಶ್ರೀಲಕ್ಷ್ಮಿ, ಗುಡ್ ಮಾರ್ನಿಂಗ್. ನೋಡಿ, ಭಾರತದ ಪ್ರಧಾನಿ ಪಾಕಿಸ್ತಾನಕ್ಕೆ ಕಟುವಾಗಿ ಎಚ್ಚರಿಕೆಯನ್ನ ಕೊಟ್ಟಾದ ನಂತರವೂ ಕೂಡ ಪಾಕಿಸ್ತಾನ ಮತ್ತೆ ತನ್ನ ನರಿಬುದ್ಧಿಯನ್ನ ಪ್ರದರ್ಶನ ಮಾಡಿರೋದು. ಈಗ ಪಾಕಿಸ್ತಾನ ರಾಷ್ಟ್ರ ನಂಬಿಕೆಗೆ ಅರ್ಹವಲ್ಲವಾದಂತ ರಾಷ್ಟ್ರ ಅನ್ನೋದು ಪದೇ ಪದೇ ಸಾಬೀತಾಗ್ತಾನೆ ಇದೆ. ನೋಡಿ, ಭಾರತ ಬಹಳ ಸ್ಪಷ್ಟವಾಗಿ ಹೇಳಿತ್ತು, ಭಯೋತ್ಪಾದನೆ ಮತ್ತು ವ್ಯಾಪಾರ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದ್ರ ಜೊತೆಗೆ ನೀರು ಮತ್ತು ರಕ್ತವನ್ನ ಹರಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಭಾರತ ಹೇಳಿತ್ತು. ಅದರ ಜೊತೆಗೆ ಭಾರತ ಬಹಳ ಕಾಶ್ಮೀರದ ವಿಚಾರದಲ್ಲಿ ಬಹಳ ಕ್ಲಿಯರ್ ಆಗಿದೆ. ನೋಡಿ, ನಾವು ಕೇವಲ ಪಿಒಕೆ ವಿಚಾರವಾಗಿ ನಿಮ್ ಜೊತೆ ಮಾತಾಡೋದಕ್ಕೆ ಬದ್ಧರಿದ್ದೀವಿ, ಅದರ ಹೊರತಾಗಿ ಭಯೋತ್ಪಾದನೆ ವಿಚಾರವಾಗಿ ಮಾತಾಡೋದಕ್ಕೆ ಬದ್ಧ ಇದ್ದೀವಿ. ಮತ್ ಯಾವುದೂ ಕೂಡ ನಿಮ್ ಜೊತೆ ನಿಮ್ಮ ಮಾತುಕತೆ ಇಲ್ಲ. ನಾವು ಈಗ ಭಯೋತ್ಪಾದನಾ ನೆಲೆಗಳು ಮತ್ತು ಮಿಲಿಟರಿ ನೆಲೆಗಳ ಮೇಲೆ ದಾಳಿಯನ್ನ ಈ ಸದ್ಯಕ್ಕೆ ಸಂಪೂರ್ಣವಾಗಿ ನಿಲ್ಲಿಸಿದ್ದೀವಿ. ಆದ್ರೆ ನೀವು ಕದನ ವಿರಾಮವನ್ನು ಉಲ್ಲಂಘಿಸಿದ್ರೆ ನಿಮ್ಮ ವಿರುದ್ಧ ನಾವು ಹೇಗೆ ದಾಳಿ ಮಾಡ್ತೀವಿ ಅಂತ ಹೇಳಿದ್ರೆ, ನೀವು ಒಂದು ಬುಲೆಟ್ ಹೊಡೆದ್ರೆ ನಮ್ಮ ಮೇಲೆ ನಾವು 10 ಬಾಂಬ್ಗಳನ್ನ ನಿಮ್ಮ ಮೇಲೆ ಹೊಡಿತೀವಿ ಅನ್ನೋದನ್ನ ಹೇಳಿದ್ದಾರೆ. ಹಾಗೆ ಇದೆಲ್ಲ ಆಗಿ ಎಚ್ಚರಿಕೆಯನ್ನ ಕೊಟ್ಟು ಪರಮಾಣು ಬಾಂಬ್ನ ಬೆದರಿಕೆಯನ್ನ ನೀವು ಹಾಕಿದ್ರೆ ನಿಮ್ಮ ಗೊಡ್ಡು ಬೆದರಿಕೆಗೆ ನಾವು ಬೆದರೋದಿಲ್ಲ ಅಂತ ಹೇಳಿ ನಮ್ಮ ತಂತ್ರಜ್ಞಾನ, ನಮ್ಮ ಸೈನಿಕರ ಶೌರ್ಯ, ಧೈರ್ಯ ಎಲ್ಲವೂ ಕೂಡ ಪಾಕಿಸ್ತಾನದ ನಸುಗುನ್ನಿ ಪಾಕಿಸ್ತಾನದ ಪಾಪಿ ರಾಷ್ಟ್ರದ ಮೇಲೆ ಪ್ರಯೋಗವಾಗಿ ನಾವು ಸಾಬೀತು ಮಾಡಿ ಆದ ನಂತರವೂ ಕೂಡ ಈಗ ಪಾಕಿಸ್ತಾನ ಮತ್ತೆ 8 ಗಂಟೆಯ 8:24 ಪ್ರಧಾನಿ ಮೋದಿ ಭಾಷಣ ಮಾಡಿ
ಅದಾದ ನಂತರ 9:15 ಸುಮಾರಿಗೆ ಜಮ್ಮು ಕಾಶ್ಮೀರದ ಕಥುವಾ ಹಾಗೆ ಬಾಲಾಕೋಟ್ ಸೇರಿದಂತೆ ಪಂಜಾಬ್ನ ಅಮೃತಸರ ಸೇರಿದಂತೆ ಪ್ರಮುಖ ಗಡಿ ಭಾಗಗಳಲ್ಲಿ ಪಾಕಿಸ್ತಾನದ 50ರಿಂದ 60 ಡ್ರೋನ್ಗಳು ಹಾರಾಟವನ್ನ ಮಾಡಿ ಭಾರತದ ನಾಗರಿಕರನ್ನ ಗಡಿ ಭಾಗದ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ವು. ಆ ಸಮಯದಲ್ಲಿ ನಮ್ಮ ರಾಡಾರ್ ಸಿಸ್ಟಮ್ ಅವೆಲ್ಲವನ್ನು ಕೂಡ ಪತ್ತೆ ಮಾಡಿ ನಮ್ಮ ಆರ್ಮಿ ಅದನ್ನ ಹೊಡೆದುಹಾಕುವ ಮೂಲಕ ಇವರ ಈ ಕುಕೃತ್ಯವನ್ನ ನಿಗ್ರಹಿಸುವಂತಹ ಪ್ರಯತ್ನವನ್ನ ಭಾರತೀಯ ಸೇನೆ ಮಾಡಿದೆ. ಪಾಕ್ ಪದೇ ಪದೇ ತನ್ನ ನಿಜ ಬಣ್ಣವನ್ನ ಬಯಲು ಮಾಡ್ತಾ ಇದೆ. ಭಾರತ ಇದಕ್ಕೆ ಹೇಗೆ ತಿರುಗೇಟು ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನೀವೇ ಹೇಳಿದ್ರಿ, ನಿನ್ನೆ ಡಿಜಿಎಂಒ ಮೀಟಿಂಗ್ ಆಗಿತ್ತು. ಅದಾದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಜಾಗತಿಕವಾಗಿ ಪಾಕಿಸ್ತಾನ ಇವತ್ತು ಬೆತ್ತಲಾಗಿ ನಿಂತ್ಕೊಂಡಿದೆ. ಹೀಗೆಲ್ಲ ಇರುವಾಗ ಮತ್ತೆ ಮರ್ಯಾದೆ ಬಿಟ್ಟು ಪಾಕಿಸ್ತಾನ ಈ ರೀತಿಯಾಗಿ ನಂಬಿಕೆ ಹೊಣೆಗೇಡಿತನವನ್ನ ನಂಬಿಕೆಗೆ ಅರ್ಹವಲ್ಲ ಅನ್ನೋದನ್ನ ಪ್ರದರ್ಶನ ಮಾಡ್ತಿರೋದು ಪಾಕಿಸ್ತಾನದ ಮನಸ್ಥಿತಿ ಎಂತದ್ದು ಅಂತ ಹೇಳಿ ಗೊತ್ತಾಗುತ್ತೆ. ಸದ್ಯಕ್ಕೆ ಭಾರತೀಯ ಸೇನಾ ಕಾರ್ಯಾಚರಣೆ ಗಡಿಯಲ್ಲಿ ಈಗ ನಿರಂತರವಾಗಿ ನಡೀತಾ ಇದೆ. ಈ ಪಾಕಿಸ್ತಾನವನ್ನ ನಂಬುವಂತ ಸಂದರ್ಭದಲ್ಲಿ ನಾವಿಲ್ಲ. ನಿನ್ನೆಯೂ ಕೂಡ ಬ್ಲಾಕ್ಔಟ್ ಅನ್ನ ಘೋಷಣೆ ಮಾಡಲಾಗಿತ್ತು. ಹಾಗೆ ಪಂಜಾಬ್ನ ಅಮೃತಸರದಿಂದ ಡೆಲ್ಲಿಗೆ ಹೋಗುವಂತ ವಿಮಾನ ಬಂದ್ ಆಗಿದೆ. ದೆಹಲಿಗೆ ವಾಪಸ್ ವಿಮಾನಗಳು ಬಂದಿದ್ದಾವೆ. ಈಗ ಮತ್ತೊಂದು ಕಡೆಯಲ್ಲಿ ಈಗ ಕೆಲವು ಏರ್ಪೋರ್ಟ್ ಗಳನ್ನ ತೆರೆಯುವಂತಹ ಒಂದಿಷ್ಟು ಸೂಚನೆಯನ್ನ ಕೊಡಲಾಗಿತ್ತು. ಮತ್ತೆ ಅವುಗಳನ್ನ ಈಗ ಬಂದ್ ಮಾಡಿದ್ದಾರೆ. ವಿಮಾನ ಹಾರಾಟ, ವಾಯುಗಡಿಯಲ್ಲಿ ವಿಮಾನ ಹಾರಾಟ ಬಂದ್ ಆಗಿದೆ. ಅದೆಲ್ಲದರ ಹೊರತಾಗಿ ದೇಶದಲ್ಲಿ ಸುಮಾರು 32 ವಿಮಾನ ನಿಲ್ದಾಣಗಳು ಬಂದ್ ಆಗಿದ್ದಾವೆ. ತಡೆದು ನೋಡುವ ಅಥವಾ ತಾಳಿ ನೋಡುವ ಪ್ರಯತ್ನವನ್ನ ಅಥವಾ ನಿರ್ಧಾರವನ್ನ ಭಾರತ ಮಾಡ್ದಂಗೆ ಕಾಣಿಸ್ತಾ ಇದೆ. ಸದ್ಯಕ್ಕಂತೂ ವಿಷಮ ಸ್ಥಿತಿ ಗಡಿಯಲ್ಲಿದೆ. ಭಾರತೀಯ ಸೇನೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಅಟ್ಯಾಕ್ ಮಾಡುತ್ತೆ. ಸದ್ಯಕ್ಕಂತೂ ಪ್ರಧಾನಿ ಸಂಪರ್ಕದಲ್ಲಿರಿ ರಂಜಿತ್. ಅಭಿಷೇಕ್, ದೆಹಲಿಯಲ್ಲಿ ನಿನ್ನೆ ಬೇಕಾದಷ್ಟು ಮೀಟಿಂಗ್ಗಳು ನಡೆದವು, ಬೇಕಾದಷ್ಟು ಭಾರತವನ್ನು ಅಡ್ರೆಸ್ ಮಾಡುವಂತಹದ್ದು ಕೂಡ ನಡೀತು. ಪ್ರಧಾನಿಗಳು ಅಡ್ರೆಸ್ ಮಾಡಿದ್ರು, ಸೇನಾ ಮುಖ್ಯಸ್ಥರುಗಳು ಅಡ್ರೆಸ್ ಮಾಡಿದ್ರು. ಆನಂತರ ಡಿಜಿಎಂಒ ಮೀಟಿಂಗು ಕೂಡ ಭಾರತಕ್ಕೆ ಪಾಸಿಟಿವ್ ಆಗಿ, ಅಂದ್ರೆ ಕದನ ವಿರಾಮ ಒಕ್ಕೋತೀವಿ ಅನ್ನೋ ರೀತಿಯಲ್ಲಿ ನಡೀತು. ಅದಾದ್ಮೇಲೆ ಮತ್ತದೇ ನರಿಬುದ್ಧಿ. ಈ ಸಾರಿ ಆದ್ರೂ ಪಾಕಿಸ್ತಾನ ಬದಲಾಗುತ್ತಾ ಅಂತ ಅಂದ್ಕೊಂಡಿದ್ರು, ಇಲ್ಲ, ಮತ್ತದೇ ಕತೆ. ಮುಂದೆ ಮೋದಿ ಏನ್ ಮಾಡಬಹುದು? ಈಗ ಅವರ ಮಾತಿಗೆ ಅವರು ಬದ್ಧರಾಗಿರ್ತಾರ. ಅವ್ರು ಹೇಳ್ದಂಗೆ ಒಂದೇ ಒಂದು ಕೃತ್ಯ, ಈ ತರದ್ದು ಅಟ್ಯಾಕ್, ದಾಳಿ ನಮ್ಮ ಮೇಲೆ ಆದ್ರೂ ಕೂಡ ನಾವು ಅದಕ್ಕೆ ತಿರುಗಿ ಪ್ರತ್ಯುತ್ತರ ಕೊಡ್ತೀವಿ ಅಂತ ಮುಂದೆ ಏನಾಗಬಹುದು ಈಗ? ಕುತಂತ್ರಿ ಹೇಡಿ ಪಾಕಿಸ್ತಾನ ಮತ್ತೆ ವಿಶ್ವಾಸದ್ರೋಹ ಮಾಡಿದೆ. ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಕದನ ವಿರಾಮ ಉಲ್ಲಂಘಿಸಿದ್ದು 50ಕ್ಕೂ ಹೆಚ್ಚು ಡ್ರೋನ್ಗಳಿಂದ ಮತ್ತೆ ದಾಳಿಗೆ ಯತ್ನಿಸಿದೆ. ಗಡಿಯಲ್ಲಿ ಮತ್ತೆ ನರಿಬುದ್ಧಿ ಪ್ರದರ್ಶಿಸಿದ ಪಾಕ್. ಆಗಸದಲ್ಲೇ ಪಾಕ್ನ ಡ್ರೋನ್ಗಳು ಒಡೀಸ್. ಭಾರತದ ಬಳಿ ಪರಿಪರಿಯಾಗಿ ಕದನ ವಿರಾಮಕ್ಕೆ ಬೇಡಿಕೊಂಡಿದ್ದ ಹೇಡಿ ಪಾಕಿಸ್ತಾನ ಮತ್ತೆ ತನ್ನ ನರಿಬುದ್ಧಿ ತೋರಿಸಿದೆ. ಕದನ ವಿರಾಮಕ್ಕೆ ಒಪ್ಪಿದ ಮೇಲೂ ಮತ್ತೆ ಡ್ರೋನ್ ದಾಳಿಗೆ ಯತ್ನಿಸಿದ್ದು ಪಾಕ್ನ ಡ್ರೋನ್ಗಳನ್ನ ಭಾರತೀಯ ಸೇನೆ ಆಕಾಶದಲ್ಲೇ ಹೊಡೆದುರುಳಿಸಿದೆ. ವಿಶ್ವಾಸದ್ರೋಹಿ ಪಾಕಿಸ್ತಾನ ಜಮ್ಮು, ಬಾಲಾಕೋಟ್, ಸಾಂಬಾದಲ್ಲಿ ಮತ್ತೆ ತನ್ನ ಡಕೋಟಾ ಡ್ರೋನ್ಗಳಿಂದ ದಾಳಿಗೆ ಯತ್ನಿಸಿದೆ. 10ಕ್ಕೂ ಹೆಚ್ಚು ಸ್ಥಳಗಳನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ದಾಳಿ ಮಾಡಿತ್ತು. ಆದರೆ ನಮ್ಮ ಸೇನೆ ಪಾಕಿಸ್ತಾನದ ಎಲ್ಲಾ ಡ್ರೋನ್ಗಳನ್ನ ಛಿದ್ರಗೊಳಿಸಿದೆ. ಗುರಿಗಳನ್ನ ತಲುಪುವ ಮೊದಲೇ ಒಡೀಸ್ ಮಾಡಿದೆ.